ಸಿಎಂ ತವರಲ್ಲಿ ಕೈ ಮುಖಂಡನ ಕಾಮದಾಟ ವಿಡಿಯೋ ವೈರಲ್ ಆಗಿದೆ. ಶಾಸಕ ರವಿಶಂಕರ್ ಬಲಗೈ ಭಂಟ ಲೋಹಿತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯುವತಿ ಜೊತೆಗಿನ ಅಸಹ್ಯಕರ ವಿಡಿಯೋ ವೈರಲ್ ಆಗಿದೆ. ಸಿಎಂ ತವರಲ್ಲಿ ಕೈ ಮುಖಂಡನ ಕಾಮದಾಟದ ವಿಡಿಯೋ ವೈರಲ್ ಆಗಿರೋದು. ಶಾಸಕ ರವಿಶಂಕರ್ ಬಲಗೈ ಬಂಟ ಲೋಹಿತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯುವತಿಯ ಜೊತೆಗಿನ ಅಸಹ್ಯಕರ ವಿಡಿಯೋ ವೈರಲ್ ಆಗಿರೋದು. ಲೋಹಿತ್ ವಿರುದ್ಧ ದೂರನ್ನ ನೀಡಿದ್ದಾರೆ ಯುವತಿಯ ತಂದೆ. ಕೆಆರ್ ನಗರ ತಾಲೂಕಿನಲ್ಲಿ ನಡೆದಂತಹ ಘಟನೆ ಇದು. ಮೈಸೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 3 ತಿಂಗಳ ಹಿಂದೆಯಷ್ಟೇ ಯುವತಿಗೆ ಬೇರೊಬ್ಬರ ಜೊತೆ ಮದುವೆ ಕೂಡ ಆಗಿತ್ತಂತೆ. ವೈಯಕ್ತಿಕ ಲಾಭಕ್ಕಾಗಿ ವಿಡಿಯೋ ಹರಿಬಿಟ್ಟಿದ್ದಾರೆ ಅಂತ ಹೇಳಿ ದೂರನ್ನ ನೀಡಲಾಗಿದೆ. ಮೊದಲಿನಿಂದಲೂ ಕೂಡ ಜಮೀನಿನ ವಿಚಾರಕ್ಕೆ ದ್ವೇಷ ಮಾಡ್ತಾ ಇದ್ದ. ಮಗಳ ಜೊತೆಗೆ ಖಾಸಗಿ ವಿಡಿಯೋ ಮಾಡಿಕೊಂಡು ಹರಿಬಿಟ್ಟಿದ್ದಾನೆ. ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಯುವತಿಯ ತಂದೆ ಆರೋಪವನ್ನ ಮಾಡಿರೋದು. ತಕ್ಷಣ ಆತನನ್ನ ಬಂಧಿಸಿ ನ್ಯಾಯ ಕೊಡಿಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿ ಲೋಹಿತ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ. ಎಸ್, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈತನೇ ಆರೋಪಿ ಲೋಹಿತ್. ಈತ ಈಗ ಆ ಹುಡುಗಿಯ ಜೊತೆಗೆ ಇದ್ದಂಥ ವಿಡಿಯೋವನ್ನ ಎಲ್ಲ ಕಡೆ ಹರಿಬಿಟ್ಟಿದ್ದಾನೆ. ಅದೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್, ಯಾರು ಈತ, ಜೊತೆಗೆ ಯಾವ ಕಾರಣಕ್ಕಾಗಿ ಹಿಂಗೆಲ್ಲ ಆಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಏನು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನಲ್ಲಿ ನಡೆದಿರ್ತಕ್ಕಂತ ಘಟನೆ ಇದು. ಕೆಆರ್ ನಗರ ತಾಲೂಕಿನ ಮೈಗೊಂಡಳ್ಳಿ ಗ್ರಾಮದ ಒಬ್ಬ ಯುವತಿಯ ಪೋಷಕರು ಇದೀಗ ದೂರನ್ನ ಕೊಟ್ಟಿದ್ದಾರೆ. ಮೈಸೂರು ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನೆಗೆ ಸಂಬಂಧಪಟ್ಟಂತೆ ಆತನನ್ನ ಇದೀಗ ಹುಡುಕ್ತಾ ಇದ್ದಾರೆ. 3 ತಿಂಗಳ ಹಿಂದಷ್ಟೇ ಆ ಯುವತಿ ಬೇರೊಬ್ಬನ ಜೊತೆಗೆ ಮದುವೆ ಆಗಿದೆ. ವೈಯಕ್ತಿಕ ಲಾಭಕ್ಕಾಗಿ ವಿಡಿಯೋವನ್ನ ಇಟ್ಕೊಂಡು ಆಕೆಯನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಜೊತೆಗೆ ಆಕೆಯನ್ನ ಮತ್ತೊಮ್ಮೆ ನೀನು ನನ್ನನ್ನ ಸೇರ್ಬೇಕು, ಇಲ್ಲದಿದ್ರೆ ಈ ವಿಡಿಯೋವನ್ನ ವೈರಲ್ ಮಾಡ್ತೀನಿ ಅಂತೇಳಿ ಆತ ಎದುರಿಸ್ತಾ ಇದ್ದ. ಜೊತೆಗೆ ಜಮೀನಿನ ವಿಚಾರಕ್ಕೆ ಕೂಡ ಆ ಒಂದು ಫ್ಯಾಮಿಲಿಯ ಜೊತೆಗೆ ಈತ ಜಗಳ ತೆಗೆದಿದ್ದ. ಜೊತೆಗೆ ಜಮೀನಿನ ಹಂಚಿಕೆ ಮತ್ತೆ ಜಮೀನು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪೋಷಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದ. ನಿಮ್ಗೆ ಸರಿಯಾಗಿ ವಿದ್ಯುತ್ ಕಲಿಸ್ತೀನಿ ಅಂತೇಳಿ ಅವರ ಜೊತೆಗೆ ಜಗಳ ಆಡಿ ಮಗಳ ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ಪೋಷಕರಿಗೂ ಕೂಡ ಬೆದರಿಕೆಯನ್ನ ಹಾಕ್ತಾ ಇದ್ದ. ಈ ಸಂಬಂಧ ಆಕೆ ಮದುವೆ ಆದ 3 ತಿಂಗಳ ಬಳಿಕ ಈ ಒಂದು ವಿಡಿಯೋ ಇದೀಗ ವೈರಲ್ ಆಗಿದೆ. ಆಕೆ ಕೂಡ ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಾರೆ. ಹೀಗಾಗಿ ಆಕೆ ಆ ವಿಡಿಯೋ ಮಾಡಿರುವಂತಹ ಏನು ಯುವತಿ ಏನಿದ್ದಾಳೆ, ಆ ವಿಡಿಯೋದಲ್ಲಿರುವಂತಹ ಯುವತಿಗೂ ಕೂಡ ಈತ ವಿಡಿಯೋ ಮಾಡ್ಕೊಂಡಿರುವಂತಹ ವಿಚಾರ ಗೊತ್ತಿಲ್ಲ. ಆತ ಆದ ಬಳಿಕ ಆಕೆಯನ್ನ ಮತ್ತೊಮ್ಮೆ ಮೀಟ್ ಮಾಡುವಂತ ಸಂದರ್ಭದಲ್ಲಿ ಆಕೆ ವಿರೋಧವನ್ನ ವ್ಯಕ್ತಪಡಿಸಿದಾಗ ಆ ವಿಡಿಯೋವನ್ನ ತೋರಿಸಿ ನಾನು ವಿಡಿಯೋವನ್ನ ಶೇರ್ ಮಾಡ್ತೇನೆ ಎಲ್ಲರಿಗೂ ಅಂತೇಳಿ ಆಕೆಯನ್ನ ಎದುರಿಸ್ತಾ ಇದ್ದ. ಹೀಗಾಗಿ ಆಕೆ ಕೂಡ ಮನನೊಂದಿದ್ಲು. ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಅವರ ತಂದೆ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮವೊಂದರ ಏನು ಆಕೆಯ ಪೋಷಕರು ಇದೀಗ ಮೈಸೂರಿನ ಸೆನ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಸೆನ್ ಠಾಣಾ ಪೊಲೀಸರು ಇದೀಗ ಆತನನ್ನ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.